ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಬಿಗ್ ಬಾಸ್ ಮನೆಯಲ್ಲಿ ನೆನ್ನೆ ನಡೆದಂತಹ ಎಪಿಸೋಡ್ ಬಗ್ಗೆ ಸಾಕಷ್ಟು ಚರ್ಚೆ ಮಾಡೋದಿದೆ. ಲೈಕ್ ಕಾಕ್ರೋಚ್ ಸುದಿ ಅವರು ರಕ್ಷಿತಾ ಅವ್ರಿಗೆ ಶೆಡೆ ಅಂತ ಕರೆದಿರೋದಾಗಿರ್ಬೋದು, ಅಥವಾ ಅಶ್ವಿನಿ ಗೌಡ ಅವರು ಕಾವ್ಯ ಅವ್ರಿಗೆ ಗಿಲ್ಲಿಗೆ ಬಕೆಟ್ ಹಿಡಿ ಹೋಗು ಅಂತ ಹೇಳಿರೋದಾಗಿರ್ಬೋದು. ಆ್ಯಂಡ್ ರಕ್ಷಿತಾ ಅವರ ಬಗ್ಗೆನೂ ಕೂಡ ತುಂಬಾ ಮಾತಾಡೋದಿದೆ ಈ ವಿಡಿಯೋದಲ್ಲಿ. ಆ್ಯಂಡ್ ಇದೆಲ್ಲದಕ್ಕಿಂತ ಮುಂಚೆ ಇವತ್ತು ಬೆಳಗ್ಗೆ ಒಂದು ಪ್ರೋಮೋನ ಬಿಟ್ಟಿದ್ದಾರೆ. ಪ್ರೋಮೋದಲ್ಲಿ ಏನಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಎಸ್, ಪ್ರೋಮೋದಲ್ಲಿ ಏನಿದೆ ಅಂತ ಅಂದರೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಬಿಗ್ ಬಾಸ್ ಸೀಸನ್ 12ನ ಕ್ಯಾಪ್ಟನ್ಸಿ ಸೆಲೆಕ್ಷನ್ಗೋಸ್ಕರ ಯಾರು ಕ್ಯಾಪ್ಟನ್ ಆಗ್ತಾರೆ ಅಂತ ಹೇಳಿ ಸೆಲೆಕ್ಟ್ ಮಾಡೋದಕ್ಕೋಸ್ಕರ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಈ ಕ್ಯಾಪ್ಟನ್ಸಿ ಸೆಲೆಕ್ಷನ್ ಟಾಸ್ಕ್ನ ಆಡೋದಕ್ಕೆ ಹೋಗ್ತಿರೋದು ರಘು ಮತ್ತು ರಿಷಾ ಅವ್ರು ಹೋಗಿದ್ದಾರೆ. ಆ್ಯಂಡ್ ಆಕ್ಟಿವಿಟಿ ಏರಿಯಾದಲ್ಲಿ ಕಂಪ್ಲೀಟ್ ಡಾರ್ಕ್ನೆಸ್ ಮಾಡಿ ಅಲ್ಲಿ ಒಂದು ಜೇಡರ ಬಲೆ ರೀತಿ ಹಗ್ಗಗಳನ್ನ ಕಟ್ಟಿದ್ದಾರೆ. ಹಗ್ಗಗಳನ್ನ ಕಟ್ಬಿಟ್ಟು ಒಂದು ಬಾಕ್ಸ್ಗಳನ್ನು ಸಹ ಇಟ್ಟಿದ್ದಾರೆ. ಒಂದಷ್ಟು ಹುಲ್ ಥರ ಎಲ್ಲ ಹಾಕಿರೋದ್ರ ರೀತಿ ಕಾಣಿಸ್ತಿದೆ ಲೈಕ್ ಪ್ರೋಮೋದಲ್ಲಿ. ಅದರಲ್ಲಿ ಅವರು ಒಂದು ಲೆಟರ್ಸನ್ನು, ಅಂದರೆ ಅವರ ನೇಮಿನ ಲೆಟರ್ಸನ್ನು ಒಂದೊಂದು ಲೆಟರ್ನ ಒಂದೊಂದು ಕಡೆ ಇಟ್ಟಿದ್ದಾರೆ. ಸೊ ರಘು ಅವರಾಗಿರ್ಬೋದು ಅಥವಾ ರಿಷಾ ಅವರಾಗಿರ್ಬೋದು, ರಿಷಾ ಅವ್ರಿಗೆ ರಿಷಾ ಅವರ ನೇಮನ್ನು ಕೊಟ್ಟಿದ್ದಾರೆ, ರಘು ಅವ್ರಿಗೆ ರಘು ಅವರ ನೇಮನ್ನು ಕೊಟ್ಟಿದ್ದಾರೆ. ಸೊ ಅವರ ಹೆಸರಿನ ಲೆಟರ್ಸನ್ನು ಫೈಂಡ್ ಔಟ್ ಮಾಡಿ ಅವರು ಒಂದು ಪಜಲನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. ಒಂದು ಬೋರ್ಡನ್ನು ಇಟ್ಟಿದ್ದಾರೆ, ಆ ಪಜಲನ್ನು ಕಂಪ್ಲೀಟ್ ಮಾಡಬೇಕಾಗಿದೆ. ಸೊ ಈ ಒಂದು ಗೇಮಲ್ಲಿ ಯಾರು ವಿನ್ ಆಗ್ತಾರೆ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ. ಬಿಗ್ ಬಾಸ್ ಸೀಸನ್ 12ನ ಮೊದಲನೇ ಕ್ಯಾಪ್ಟನ್ ಆಗಿ ಮುಂದುವರಿತಾರೆ. ಆ್ಯಂಡ್ ನೆಕ್ಸ್ಟ್ ವೀಕ್ಗೂ ಕೂಡ ಅವರು ಡೈರೆಕ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಎಂಟರ್ ಆಗ್ತಾರೆ ಅನ್ನುವಂತಹ ಒಂದು ಇಮ್ಯುನಿಟಿ ಸಹ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಆ್ಯಂಡ್ ಈ ಒಂದು ಟಾಸ್ಕ್ ಅಲ್ಲಿ ರಘು ಅವರು ವಿನ್ ಆಗಿದ್ದಾರೆ ಅಂತ ಹೇಳಿ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಾರೆ. ಬಟ್ ನೋಡೋಣ ಯಾರು ವಿನ್ ಆಗಿದ್ದಾರೆ ಅಂತ ತಿಳ್ಕೊಬೇಕು ಅಂತಂದ್ರೆ ನಾವು ಎಪಿಸೋಡ್ಗಳನ್ನೇ ನೋಡಬೇಕಾಗುತ್ತೆ. ಯಾಕೆಂದ್ರೆ ಒಂದಷ್ಟು ಜನ ಹೇಳ್ತಾರೆ ರಿಷಿಕಾ ಅವರು ವಿನ್ ಆಗಿದ್ದಾರೆ ಅಂತ ಹೇಳಿ, ಇನ್ನೊಂದಷ್ಟು ಜನ ಹೇಳ್ತಾರೆ ರಘು ಅವರು ವಿನ್ ಆಗಿದ್ದಾರೆ ಅಂತ ಹೇಳಿ. ಸೊ ಯಾರು ವಿನ್ ಆಗಿದ್ದಾರೆ ಅಂತ ನಾವು ಕ್ಲಾರಿಟಿ ತಗೋಬೇಕು ಅಂತಂದ್ರೆ ಎಪಿಸೋಡ್ನೇ ನೋಡಬೇಕಾಗುತ್ತೆ. ಆ್ಯಂಡ್ ಇನ್ನು ಆ್ಯಸ್ ಯೂಶಲ್ ಈ ಒಂದು ಟಾಸ್ಕ್ ಆಡ್ತಿರೋದನ್ನ ಕಂಟೆಸ್ಟೆಂಟ್ಗಳಿಗೆ ಲಿವಿಂಗ್ ಏರಿಯಾದಲ್ಲಿ ಟಿವಿ ಮೂಲಕ ತೋರಿಸ್ತಿದ್ದಾರೆ. ಆ್ಯಂಡ್ ಗಿಲ್ಲಿ ಆ್ಯಸ್ ಯೂಶಲ್ ಯಾವಾಗಲೂ ಹೇಗೆ ಕಾಮಿಡಿ ಮಾಡ್ಕೊಂಡಿರ್ತಾರೋ ಅದೇ ರೀತಿ ಕಾಮಿಡಿಗಳನ್ನ ಮಾಡಿಕೊಂಡು ಪಂಚ್ ಡೈಲಾಗ್ಸ್ಗಳನ್ನ ಹೊಡ್ಕೊಂಡಿದ್ದಾರೆ. ಲೈಕ್ ಈ ಒಂದು ಟಾಸ್ಕ್ ಆಡೋದಕ್ಕಾದರೂ ರಘು ಅಣ್ಣ ಸಣ್ಣ ಇರಬೇಕಾಗಿತ್ತು ಅಂತೆಲ್ಲ ಹೇಳಿ ಡೈಲಾಗ್ಸ್ಗಳನ್ನು ಹೊಡಿತಿದ್ದಾರೆ. ಆ್ಯಸ್ ಯೂಶಲ್ ಕಾಮಿಡಿ ನಡೀತಿದೆ. ಸೊ ಈ ಒಂದು ಸಿಂಪಲ್ ಪ್ರೋಮೋನ ಇವತ್ತು ಬೆಳಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ನಿನ್ನೆ ನಡೆದಂತಹ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಾದರೆ ರಕ್ಷಿತಾ ಅವ್ರಿಗೆ ಶೆಡೆ ಅಂತ ಕರೆದಿರೋದು ಎಷ್ಟರ ಮಟ್ಟಕ್ಕೆ ಸರಿ. ಆ್ಯಂಡ್ ಈ ಒಂದು ವಿಚಾರದ ಬಗ್ಗೆ ಮನೆಯಲ್ಲಿದ್ದಂತಹ ಯಾರೂ ಸಹ ಧ್ವನಿಯನ್ನು ಎತ್ತಿರಲಿಲ್ಲ. ಗಿಲ್ಲಿ ಅವರು ಹೇಗೆ ರಕ್ಷಿತ್ ಅವ್ರಿಗೆ ಲಾಸ್ಟ್ ವೀಕ್ ಸಪೋರ್ಟ್ಗೆ ನಿಂತ್ಕೊಂಡು ಅದೇ ರೀತಿ ಕಾಕ್ರೋಚ್ ಸುದಿ ಅವ್ರ ಹತ್ರ ಹೋಗಿ ಹೇಳ್ತಾರೆ, ಅಣ್ಣ ನೀನು ಆ ಹುಡುಗಿಗೆ ಹೋಗ್ಬಿಟ್ಟು ಆ ರೀತಿ ಕರಿಬಾರ್ದಾಗಿತ್ತು ಅಂತ ಹೇಳ್ತಾರೆ. ಆ್ಯಂಡ್ ಕಾಕ್ರೋಚ್ ಸುದಿ ಅವರು ಗಿಲ್ಲಿಗೆ ಹೇಳ್ತಾರೆ, ನೀನು ಜಾನ್ವಿ ಅವ್ರಿಗೂ ಸಹ ಮೂದೇವಿ ಅಂತೀಯಲ್ವಾ, ಅದೇ ರೀತಿ ನಾನು ಕೂಡ ಅಂದಿದ್ದು ಅಂತಾರೆ. ಬಟ್ ಮೂದೇವಿ ಅನ್ನೋ ಪದಕ್ಕಾಗಿರ್ಬೋದು ಅಥವಾ ಶೆಡೆ ಅನ್ನೋ ಪದಕ್ಕಾಗಿರ್ಬೋದು, ಅದು ಒಂದು ಹೆಣ್ಮಗಳಿಗೆ ಹೋಗ್ಬಿಟ್ಟು ಶೆಡೆ ಅನ್ನೋದಕ್ಕಾಗಿರ್ಬೋದು ತುಂಬಾ ವ್ಯತ್ಯಾಸ ಇದೆ ಇಲ್ಲಿ. ಆ್ಯಂಡ್ ತುಂಬಾ ಜಗಜಾಂತರ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇನ್ನು ಕಾಕ್ರೋಚ್ ಅವರು ಆ ರೀತಿ ಕರೆಯೋದಕ್ಕೂ ಒಂದು ರೀಸನ್ ಇದೆ. ಯಾಕೆ ಅಂತಂದರೆ ರಕ್ಷಿತಾ ಅವರು ಸುಮಾರು ಸತಿ ಕಾಕ್ರೋಚ್ ಅವ್ರಿಗೆ ರೆಸ್ಪಾನ್ಸ್ ಮಾಡದೇ ಇರೋದನ್ನ ನಾನು ಸಹ ಅಬ್ಸರ್ವ್ ಮಾಡಿದ್ದೀನಿ. ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಅಂತಂದರೆ ಅವತ್ತಾಗಿದ್ದ ಜಗಳನ ಅವತ್ತೇ ಮರಿಬೇಕು, ಇಲ್ಲ ಅಟ್ಲೀಸ್ಟ್ ಆ ವಾರದಲ್ಲಾದರೂ ಕ್ಲಿಯರ್ ಮಾಡ್ಕೊಬೇಕು. ನಾಳೆ ದಿವಸ ಬೆಳಗ್ಗೆ ಎದ್ದ ತಕ್ಷಣ ನಾವು ಅವ್ರ ಮುಖಾನೇ ನೋಡಬೇಕಾಗುತ್ತೆ, ಅವ್ರ ಜೊತೆನೇ ಟಾಸ್ಕ್ಗಳನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಅವ್ರ ಜೊತೆನೇ 24 ಗಂಟೆ ಕೂಡ ಆ ಬಿಗ್ ಬಾಸ್ ಮನೆಯಲ್ಲಿ ಬದುಕಬೇಕಾಗುತ್ತೆ. ಸೊ ನನಗೆ ಯಾವುದೋ ಒಂದು ವ್ಯಕ್ತಿ ಇಷ್ಟ ಆಗ್ತಿಲ್ಲ ಅಂದಿದ ತಕ್ಷಣ ಅವ್ರು ಬಂದು ಪದೇ ನಮ್ಮನ್ನು ಕರೀತಿದ್ರು, ಪದೇ ಮಾತಾಡ್ಸ್ತಿದ್ರು, ಅವ್ರನ್ನ ಇಗ್ನೋರ್ ಮಾಡ್ಕೊಂಡು ಹೋಗೋದಿದೆಯಲ್ಲ, ಅದು ತುಂಬಾ ತಪ್ಪಾಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಈ ರೀತಿ ರಕ್ಷಿತಾ ಅವರು ಇಗ್ನೋರ್ ಮಾಡ್ತಿದ್ದಂತಹ ಕಾರಣಕ್ಕಾಗಿಯೇ ಕಾಕ್ರೋಚ್ ಸುದಿ ಅವರು ರಕ್ಷಿತಾಗೆ ಒಳ್ಳೆ ಶೆಡೆ ಆಡ್ದಂಗೆ ಆಡ್ತಿದ್ಯಾ ಅಂತ ಹೇಳಿದ್ದು. ಅದನ್ನು ಬಿಟ್ಟರೆ ಬೇರೆ ಯಾವುದೇ ಪಾಯಿಂಟ್ ಆಫ್ ವ್ಯೂ ಕಾಕ್ರೋಚ್ ಸುದ್ದಿ ಅವ್ರ ಕಡೆಯಿಂದ ಇರಲಿಲ್ಲ. ಸೊ ಈ ಒಂದು ಕಾರಣಕ್ಕೆ ರಕ್ಷಿತಾ ಅವ್ರಿಗೆ ಆ ರೀತಿ ಅಂದರು ಅಷ್ಟೇ. ಬಟ್ ಆ ರೀತಿ ಪದ ಬಳಕೆ ಮಾಡೋದಿದೆಯಲ್ಲ, ಅದಂತೂ ತುಂಬಾ ತಪ್ಪು. ಆ್ಯಂಡ್ ಅದರಲ್ಲೂ ಹೆಣ್ಮಕ್ಳಿಗೆ ಮಾಡೋದು ತುಂಬಾ ತಪ್ಪು ಅಂತ ಹೇಳ್ಬೋದು. ಆ್ಯಂಡ್ ಗಿಲ್ಲಿಯವರು ಸಹ ಅದನ್ನೇ ಹೇಳಿದರು, ಅಣ್ಣ ಗಂಡು ಮಕ್ಕಳು ನಾವಿದ್ದೀರಿ, ಚಂದ್ರಪ್ರಭಾ ಅಣ್ಣ ಇದ್ದಾರೆ, ಎಷ್ಟೊಂದು ಜನ ಇಲ್ಲಿದ್ದಾರೆ, ನಮಗೆಲ್ಲ ಹೇಳೋಣ, ನಾವು ಅರ್ಥ ಮಾಡ್ಕೊತೀವಿ. ಬಟ್ ಹೆಣ್ಮಕ್ಳಿಗೆ ಹೋಗಿ ಆ ರೀತಿ ನೀನು ಶೆಡೆ ಅನ್ನೋ ಪದನ ಉಪಯೋಗಿಸಿದ್ರೆ ಅದು ಬೇರೆ ರೀತಿಯೇ ಹೋಗುತ್ತೆ ಅಂತೆಲ್ಲ ಹೇಳಿ ಕಾಕ್ರೋಚ್ ಸುದ್ದಿ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಬಟ್ ಕಾಕ್ರೋಚ್ ಸುದಿ ಅವರು ನೀನು ಹೇಗೆ ಲೈಕ್ ಲೋಕಾರೂಢಿ ಮಾತುಗಳು ಅಂತ ಹೇಳಿ ಮೂದೇವಿ ಅಂತ ಕರೀತೀವಿ, ನಮ್ಮ ಕಡೆನೂ ಈ ಶೆಡೆ ಅನ್ನೋ ಪದ ಒಂಥರ ಕಾಮನ್ ಆಗಿ ಯೂಸ್ ಮಾಡುವಂತಹ ಪದ ಅದು. ಸೊ ಆ ರೀತಿ ನಾನು ಕರೆದೆ ಅಷ್ಟೇ. ಅಕಸ್ಮಾತ್ ಏನಾದ್ರು ತಪ್ಪಾಗಿದೆ ಆಯ್ತು ಬಿಡಪ್ಪ ಸಾರಿ ಅಂತ ಹೇಳಿ ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರು ಕಾಕ್ರೋಚ್ ಸುದಿ ಅವರು ಫೈನಲ್ ಆಗಿ. ಆ್ಯಂಡ್ ಇದರಲ್ಲಿ ತುಂಬ ಇದು ಅಂತ ಅನಿಸಿದ್ದೇನು ಅಂತಂದರೆ ಅಶ್ವಿನಿ ಅವರು ಯಾವಾಗ ನೋಡಿದ್ರು ಹೆಣ್ಮಕ್ಳ ಪರ ನಿಂತ್ಕೊಳ್ತೀನಿ, ಹೆಣ್ಮಕ್ಳಿಗೆ ಒಂದು ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳುವಂತಹ ಅಶ್ವಿನಿ ಅವ್ರಿಗೆ ಒಂದು ಒಳ್ಳೆ ಚಾನ್ಸ್ ಇತ್ತು.
ಲೈಕ್ ರಕ್ಷಿತಾ ಪರ ನಿಂತ್ಕೊಂಡು ಮಾತಾಡೋದಕ್ಕೆ ಅಲ್ಲಿ. ಯಾಕಂದರೆ ಇದ್ದಿದ್ದು ಕಾಕ್ರೋಚ್ ಸುದಿಯವ್ರು ಅಂತಹ ಪದನ ಯೂಸ್ ಮಾಡಿದಾಗ ಇಲ್ಲಿ ಅಶ್ವಿನಿ ಅವರು ರಕ್ಷಿತಾ ಪರ ನಿಂತ್ಕೊಳ್ಬೋದಾಗಿತ್ತು. ಆವಾಗ ಏನನ್ಸ್ತಿತ್ತು ಆಡಿಯನ್ಸ್ಗೆ ಅಂತಂದರೆ, ಕಾಕ್ರೋಚ್ ಸುದಿ ಮತ್ತು ಅಶ್ವಿನಿ ಅವರು ಎಷ್ಟೇ ಚೆನ್ನಾಗಿದ್ರು ಕೂಡ ಸುದಿ ಅವರು ತಪ್ಪು ಮಾಡಿದಾಗ ಅಶ್ವಿನಿ ಅವರು ಸ್ಟ್ಯಾಂಡ್ ತಗೊಂಡ್ರು ಅನ್ನೋದೊಂದು ಪಾಯಿಂಟ್ ಬರ್ತಿತ್ತು. ಬಟ್ ಅಶ್ವಿನಿ ಅವರು ಅಲ್ಲಿ ಸ್ಟ್ಯಾಂಡನ್ನು ತಗೊಂಡಿಲ್ಲ. ಲೈಕ್ ಶೆಡೆ ಅಂತಂದಾಗ ಒಂದು ಸ್ಟ್ಯಾಂಡನ್ನು ತೊಗೊಬೋದಾಗಿತ್ತು. ಕಾಕ್ರೋಚ್ ಸುದಿ ಅಣ್ಣ, ನೀವು ಮಾಡ್ತಿರೋದು ತಪ್ಪು, ಇಂತಹ ಪದ ಬಳಕೆ ಹೆಣ್ಣು ಮಕ್ಕಳ ಮೇಲೆ ಮಾಡಬೇಡಿ ಅಂತ ಹೇಳಿ ಒಂದು ಸ್ಟ್ಯಾಂಡನ್ನು ತೊಗೊಬೋದಾಗಿತ್ತು. ಬಟ್ ಅಶ್ವಿನಿ ಅವರು ಈ ಸ್ಟ್ಯಾಂಡನ್ನು ತೊಗೊಂಡಿಲ್ಲ. ಯಾವಾಗಲೂ ಸಹ ಬೇಡದೇ ಇರೋ ವಿಚಾರಕ್ಕೆ ಹೋಗಿ ಮೂಗು ತೋರಿಸ್ಕೊಂಡು ಹೋಗುವಂತಹ ಅಶ್ವಿನಿ ಅವರು ಇವತ್ತು ಯಾಕೆ ಬರಲಿಲ್ಲ, ಎಲ್ಲಿ ಕಳೆದೋಗಿದ್ರು ಅನ್ನೋದು ಖಂಡಿತವಾಗ್ಲೂ ಗೊತ್ತಾಗಿಲ್ಲ. ಅಲ್ಲಿ ಸುದಿಯವ್ರನ್ನ ಬಿಟ್ಟು ಬೇರೆ ಯಾವುದೇ ವ್ಯಕ್ತಿ ಇದ್ದಿದ್ರು, ರಘು ಅವ್ರು ಇದ್ದಿದ್ರು ಅಥವಾ ಅಭಿಷೇಕ್ ಅವ್ರು ಇದ್ದಿದ್ರು ಅಥವಾ ಗಿಲ್ಲಿ ಅವ್ರು ಇದ್ದಿದ್ರು ಸಹ ಇಂತಹ ಪದ ಬಳಕೆ ಮಾಡಿದ್ದಾರೆ ಅಂತ ಅಂದಾಗ ಅಶ್ವಿನಿ ಅವ್ರು ಖಂಡಿತವಾಗ್ಲೂ ಸ್ಟ್ಯಾಂಡ್ ತಗೋತಿದ್ರು, ಒಂದು ದೊಡ್ಡ ರಂಪಾಟನೇ ಮಾಡಿಬಿಡ್ತಿದ್ರು ಅಂತ ಅನಿಸ್ತಿತ್ತು. ಬಟ್ ಸುದಿಯವ್ರು ಇದ್ದಂತಹ ಒಂದೇ ಒಂದು ಕಾರಣಕ್ಕಾಗಿ ಅವರು ಯಾವುದೇ ರೀತಿಯಾದಂತಹ ಸ್ಟ್ಯಾಂಡ್ ತಗೊಳ್ದೇ ಸೈಲೆಂಟ್ ಆದರು. ಬಟ್ ಕಾಕ್ರೋಚ್ ಸುದಿಯವ್ರು ಅಂತಹ ಪದ ಬಳಕೆ ಮಾಡಿದ್ದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ಅಶ್ವಿನಿ ಅವರು ಪ್ರತಿ ವಾರ ಒಂದೊಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿಲ್ಲ ಅಂದರೆ ಅವ್ರಿಗೆ ತಿಂದಿದ್ದು ಊಟ ಜೀರ್ಣನೇ ಆಗಲ್ಲ ಅಂತ ಅನಿಸುತ್ತೆ. ಲೈಕ್ ಫ್ರೀ ಪ್ರಾಡಕ್ಟ್ ಅನ್ನೋದು ಕಾವ್ಯ ಅವ್ರಿಗೆ, ಆ್ಯಂಡ್ ಇನ್ನು ರಕ್ಷಿತಾ ಅವ್ರಿಗೆ ಜೋಕರ್ ಅಂತ ಕರೆದಿದ್ದಾಗಿರ್ಬೋದು. ಆ್ಯಂಡ್ ನನ್ನನ್ನು ಕೂಡ ಗಿಲ್ಲಿಯ ಬಕೆಟ್ ನೀನು ಅಂತ ಹೇಳಿದ್ರು. ಇಲ್ಲಿ ಯಾರಿಗೆ ಬಕೆಟ್ ಹಿಡಿತಿದ್ದಾರೆ ಅಂತ ಕನ್ನಡದ ಜನತೆಗೆ ತುಂಬ ಕ್ಲಿಯರಾಗಿ ಗೊತ್ತಾಗ್ತಿದೆ. ಲೈಕ್ ಅಶ್ವಿನಿ ಅವ್ರಿಗೆ ಜಾನ್ವಿ ಅವರು ಹಾಗೆ ಸುದಿ ಅವ್ರು ಎಷ್ಟೆಲ್ಲ ಬಕೆಟ್ ಹಿಡಿತಿದ್ದಾರೆ, ಇವ್ರು ಎಷ್ಟು ಬಕೆಟ್ ಇಡ್ಸ್ಕೊತಿದ್ದಾರೆ ಅನ್ನೋದು ಸಹ ಕ್ಲಿಯರಾಗಿ ಎವಿಡೆಂಟಾಗಿ ಗೊತ್ತಾಗ್ತಿದೆ. ಆ್ಯಂಡ್ ಕಾವ್ಯ ಮತ್ತು ಗಿಲ್ಲಿ ಯಾವತ್ತೂ ಸಹ ಆ ರೀತಿ ಬಕೆಟ್ ಹಿಡಿತಿದ್ದಾರೆ ಅನ್ನೋ ರೀತಿ ನಡ್ಕೊಳ್ತಿಲ್ಲ. ಏನೋ ಒಂಟಿ ಜಂಟಿ ಅಂತ ಇದ್ದಾಗ ಇವರಿಬ್ಬರು ಜಂಟಿಗಳಾಗಿದ್ದಂತಹ ಕಾರಣಕ್ಕಾಗಿ ಇವರಿಬ್ಬರ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಅನ್ನೋದು ಕ್ರಿಯೇಟ್ ಆಗಿತ್ತು, ಒಂದು ಒಳ್ಳೆ ಸೆನ್ಸ್ ಅನ್ನೋದು ಕ್ರಿಯೇಟ್ ಆಗಿತ್ತು ಇಬ್ಬರ ಮಧ್ಯೆನೂ ಸಹ. ಸೊ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಒಬ್ರಿಗೊಬ್ರು ಸಪೋರ್ಟ್ ಮಾಡೋದು, ಒಬ್ರಿಗೊಬ್ರು ಬಕೆಟ್ ಹಿಡಿಯೋದು, ಈ ರೀತಿ ಅವ್ರು ಯಾವತ್ತೂ ಸಹ ಮಾಡಿಲ್ಲ. ಯಾವುದೇ ಟಾಸ್ಕ್ ಆಡಬೇಕಾದ್ರೂ ಕಾವ್ಯ ಇಂಡಿವಿಜುವಲಾಗಿ ಆಡಬೇಕಾದ್ರೆ ಅವ್ರು ಇಂಡಿವಿಜುವಲ್ ಟಾಸ್ಕ್ನ ಅವ್ರು ಆಡ್ತಿರ್ತಾರೆ. ಆ ಟಾಸ್ಕಲ್ಲಿ ಗಿಲ್ಲಿ ಇಲ್ಲ ಅಂದಾಗ ಮಾತ್ರ, ಅವರ ಇಂಟರ್ಫಿಯರೆನ್ಸ್ ಇಲ್ಲ ಅಂದಾಗ ಮಾತ್ರ ಗಿಲ್ಲಿ ಕಾವ್ಯಗೆ ಸಪೋರ್ಟ್ ಮಾಡ್ತಾನೆ. ಅದನ್ನು ಬಿಟ್ಟರೆ ಯಾವತ್ತೂ ಸಹ ಕಾವ್ಯ ಗಿಲ್ಲಿಯಿಂದನೇ ಹೋಗೋದು ಅಥವಾ ಗಿಲ್ಲಿ ಕಾವ್ಯದಿಂದನೇ. ಆ್ಯಕ್ಚುಲಾಗಿ ಗಿಲ್ಲಿ ಅವ್ರು ಸ್ವಲ್ಪ ಕಾವ್ಯನಿಂದ ಹೋಗ್ತಿದ್ದಾರೆ, ಒಂದು ಫುಟೇಜ್ಗೋಸ್ಕರ ಆಗಿರ್ಬೋದು ಅಥವಾ ಒಂದು ಕಾಮಿಡಿ ಸೆನ್ಸ್ ಮಾಡೋದಕ್ಕಾಗಿರ್ಬೋದು. ಕಾವ್ಯನ ಜೊತೆ ಆಡಿದಾಗೆ ಬೇರೆ ಹುಡುಗಿರ ಜೊತೆ ಆಡೋದಕ್ಕೆ ಅವರು ಅಷ್ಟೊಂದು ಫ್ರೀಡಮ್ ಕೊಟ್ಟಿಲ್ಲ ಗಿಲ್ಲಿಗೆ. ಸೊ ಅದಕ್ಕೋಸ್ಕರ ಕಾವ್ಯನ ಜೊತೆ ಇರೋದು, ಕಾವ್ಯನ ಜೊತೆ ಅಷ್ಟೆಲ್ಲ ಕಾವು ಅಂತ ಅಂದ್ಕೊಂಡು ಹೋಗಿ ಅವಳ ಜೊತೆ ಇರೋದು, ಸುತ್ತಾಡ್ಕೊಂಡಿರೋದು, ಒಟ್ಟಿಗೆ ಇರೋದು ಮಾಡ್ತಿದ್ದಾರೆ. ಸೊ ಇಷ್ಟಕ್ಕೆ ನೀವು ಬಕೆಟ್ ಅನ್ನೋದಾದರೆ, ನೀವು ಜಾನ್ವಿ ಮತ್ತು ಸುದಿ ನೀವು 3 ಜನ ಮಾಡಿಕೊಂಡು ಟಾಸ್ಕ್ಗಳಲ್ಲೆಲ್ಲ ಕೂಡ ನೀವು ನಿಮ್ಮ ಒಂದು ಅಭಿಪ್ರಾಯಗಳನ್ನ ಬೇರೆಯವ್ರ ಮೇಲೆ ಹೇರೋದಕ್ಕೆ ಟ್ರೈ ಮಾಡ್ತಿದ್ದೀರಾ. ಸೊ ನೀವು ಬಕೆಟ್ಗಳೆಲ್ಲ ದೊಡ್ಡ ಡ್ರಮ್ಮನ್ನೇ ಹಿಡಿತಿದ್ದೀರಾ ಅಂತ ಹೇಳ್ಬೋದು. ಆ ಮಟ್ಟಕ್ಕೆ ಆಟನ ಆಡ್ತಿದ್ದೀರಾ. ಸೊ ನೀವೇ ಆ ಥರ ಇಟ್ಕೊಂಡು ಇಲ್ಲಿ ಕಾವ್ಯ ಅವ್ರಿಗೆ ಈ ಥರ ಸ್ಟೇಟ್ಮೆಂಟ್ ಪಾಸ್ ಮಾಡೋದು ನಿಜಕ್ಕೂ ಸರಿ ಇಲ್ಲ ಅಂತ ಅನಿಸುತ್ತೆ. ಸೊ ನಿಮ್ಗೆ ಏನು ಅನಿಸುತ್ತೆ ಫ್ರೆಂಡ್ಸ್? ಕಾವ್ಯ ಅವ್ರು ನಿಜಕ್ಕೂ ಗಿಲ್ಲಿ ಅವ್ರಿಗೆ ಬಕೆಟ್ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಅನಿಸುತ್ತೆ? ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಇನ್ನು ರಾಶಿಕಾ ಅವ್ರ ಬಗ್ಗೆ ಮಾತಾಡಬೇಕು. ರಾಶಿಕಾ ಅವರಂತೂ ಏನಕ್ಕೆ ಈ ರೀತಿ ಆಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಹೊರಗಡೆ ಅಂತೂ ತುಂಬಾ ನೆಗೆಟಿವ್ ಆಗಿ ಅವ್ರನ್ನ ತೋರಿಸ್ತಿದ್ದಾರೆ. ಲೈಕ್ ಯಾವತ್ತೂ ಹುಡುಗರನ್ನೇ ನೋಡಿಲ್ಲ ಅಂತ ಅನಿಸುತ್ತೆ ಈ ಹುಡುಗಿ. ಆ ರೀತಿ ಸೂರಜ್ ಹಿಂದೆ ಹೋಗ್ತಿದ್ದಾಳೆ. ಎಷ್ಟು ಬರ್ಗೆಟ್ಕೊಂಡು ಕೂತಿದ್ಲ ಈ ಹುಡುಗಿ ಅನ್ನೋ ರೀತಿ ಎಲ್ಲ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ರಾಶಿಕ್ ಅವ್ರನ್ನ. ನಿಜಕ್ಕೂ ಅವಶ್ಯಕತೆ ಇರಲಿಲ್ಲ ಇಷ್ಟೆಲ್ಲ ಅವ್ರ ಹಿಂದೆ ಓಡಾಡಿಕೊಂಡು ಅವ್ರ ಜೊತೆನೇ ಇದ್ಕೊಂಡು ಇರುವಂತಹ ಅವಶ್ಯಕತೆ ಇಲ್ಲ. ಆ್ಯಕ್ಚುಲಾಗಿ ಸೂರಜ್ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂತಹ ವೈಬ್ಸ್ ಸಿಗ್ತಿಲ್ಲ ಆ ರೀತಿ. ಬಟ್ ರಾಶಿಕ್ ಅವರು ಮೇಲ್ಬಿದ್ದು ಸೂರಜ್ ಅವರಿಂದ ಹೋಗ್ತಿದ್ದಾರೆ ಅನ್ನೋ ರೀತಿ ಕಾಣಿಸ್ತಿದೆ. ನೋಡೋಣ ಇದೆಲ್ಲ ಎಷ್ಟು ದಿವಸದವರೆಗೂ ನಡ್ಕೊಂಡು ಹೋಗುತ್ತೆ ಅಂತ ಹೇಳಿ. ಬಟ್ ಇದೆಲ್ಲ ತುಂಬ ಅತಿ ಆಯಿತು ಅಂತಂದರೆ ಕಿಚ್ಚ ಸುದೀಪ್ ಅವ್ರು ಖಂಡಿತವಾಗ್ಲೂ ಇದಕ್ಕೆಲ್ಲ ಬ್ರೇಕ್ ಹಾಕ್ತಾರೆ. ಏನೋ ಒಂದು 2 ದಿವಸ ನೋಡೋದಕ್ಕೆ ಒಂದು ಕಂಟೆಂಟ್ ಅನ್ನೋದು ಸಿಗುತ್ತೆ ಅನ್ನೋ ರೀತಿ ಇದ್ದಾಗ ಮಾತ್ರ ಅದನ್ನು ಕಂಟಿನ್ಯೂ ಮಾಡೋದಕ್ಕೆ ಬಿಡ್ತಾರೆ. ಒಂದು ಸ್ವಲ್ಪ ಸಪೋರ್ಟ್ ಮಾಡ್ತಾರೆ. ವೀಕೆಂಡ್ ಎಪಿಸೋಡ್ಸಲ್ಲಿ ಬಂದು ಅವರಿಬ್ಬರ ಒಂದು ರಿಲೇಷನ್ಶಿಪ್ ಬಗ್ಗೆ ಒಂಥರ ಫನ್ ಮಾಡಿಕೊಂಡು, ಅವರಿಬ್ಬರ ಜೊತೆನಲ್ಲಿ ಓಡಾಡ್ಕೊಂಡಿರೋದ್ರ ಬಗ್ಗೆ ಒಂದು ಸ್ವಲ್ಪ ಫನ್ ಮಾಡಿಕೊಂಡು ಅದನ್ನು ಕಂಟಿನ್ಯೂ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಯಾವಾಗ ಇವರಿಬ್ಬರೇ ಕೂತ್ಕೊಂಡು ಗುಸುಗುಸು ಪಿಸು ಅನ್ನೋದು ಈ ರೀತಿ ಎಲ್ಲ ಆಗುತ್ತೋ, ಒಂದು ಕಂಟೆಂಟ್ ಅನ್ನೋದು ಸಿಗ್ತಿಲ್ಲ, ಸುಮ್ಮನೆ ಎಲ್ಲೋ ಒಂದು ಕಡೆ ಕೂತ್ಕೊಂಡು ಮಾತಾಡೋದು ಈ ರೀತಿನೇ ಮುಂದುವರ್ಸ್ಕೊಂಡು ಹೋಗುತ್ತೋ, ಬೇರೆ ಕಂಟೆಸ್ಟೆಂಟ್ಗಳ ಜೊತೆ ಎಲ್ಲ ಬೆರಿದೇ ಇದ್ದು ಜಸ್ಟ್ ಇವರಿಬ್ಬರೇ ಇರೋದು, ಇವರಿಬ್ಬರೇ ಗುಸುಗುಸು ಪಿಸು ಅಂತ ಮಾತಾಡೋದು ಈ ರೀತಿ ಎಲ್ಲ ಮುಂದುವರ್ಸ್ಕೊಂಡು ಹೋಗುತ್ತೋ, ಆವಾಗ ಸುದೀಪ್ ಅಣ್ಣ ಅವರು ಖಂಡಿತವಾಗ್ಲೂ ಇದಕ್ಕೆ ಕಂಟ್ರೋಲನ್ನು ಮಾಡ್ತಾರೆ. ಆ್ಯಂಡ್ ಅದಕ್ಕೆ ಒಂದು ಫುಲ್ ಸ್ಟಾಪನ್ನು ಇಡ್ಸಕ್ಕೆ ಟ್ರೈ ಮಾಡ್ತಾರೆ. ಯಾಕಂದರೆ ಲಾಸ್ಟ್ ಸೀಸನಲ್ಲೆಲ್ಲ ನೋಡಿದ್ದೀವಿ. ಈಗ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಅವ್ರನ್ನ ದೂರ ಮಾಡೋದಕ್ಕೆ ಟ್ರೈ ಮಾಡಿದ್ರು, ಮಂಜಣ್ಣ ಮತ್ತು ಗೌತಮಿ ಅವ್ರನ್ನ ದೂರ ಮಾಡೋದಕ್ಕೆ ಟ್ರೈ ಮಾಡಿದ್ರು. ಎಷ್ಟೆಲ್ಲ ಹೇಳಿದ್ರು ಸಹ ಅವ್ರ ಜೊತೆನಲ್ಲೇ ಇರ್ತಿದ್ರು. ಸೊ ಇವರು ಕೂಡ ಅದೇ
ಅದೇ ರೀತಿ ಇರ್ಬೋದು, ಅಥವಾ ಸೂರಜ್ ಅವರು ಒಂದು ಸ್ಟ್ರಾಂಗ್ ಪಾಯಿಂಟನ್ನು ಇಟ್ಕೊಂಡು ಬಂದಿದ್ದಾರೆ. ಲೈಕ್ ಬಿಗ್ ಬಾಸ್ ಮನೆಗೆ ಏನಕ್ಕೆ ಹೋಗ್ತಿದ್ದೀನಿ, ನಾನು ಇದರಿಂದ ಏನು ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಕ್ಲಿಯರ್ ಮೈಂಡ್ ಸೆಟ್ಟನ್ನು ಇಟ್ಕೊಂಡು ಬಂದಿದ್ದಾರೆ. ಸೊ ಸುದೀಪ್ ಅವರು ಕೊಡುವಂತಹ ಇನ್ಪುಟ್ಸ್ನ ಅವರು ತಗೊಂಡು ಲೈಕ್ ರಾಶಿಕಾಯಿಂದ ದೂರ ಆದರೂ ಸಹ ಆಗ್ಬೋದು, ಹೇಳೋದಕ್ಕಾಗೋದಿಲ್ಲ. ಬಟ್ ರಾಶಿ ಅವರಂತೂ ಈ ಮಟ್ಟಕ್ಕೆ ಜೋರು ಸುರಿಸ್ಕೊಂಡು ಹೋಗೋದು ನಾನು ನೋಡೋಕ್ಕೆ ಖಂಡಿತವಾಗ್ಲೂ ಆಗ್ತಿಲ್ಲ. ಒಂದು ಸ್ವಲ್ಪ ಓವರಾಗಿ ಆಡ್ತಿದ್ದಾರೆ ಅಂತಲೇ ಅನ್ನಿಸ್ತಿದೆ. ಆ್ಯಂಡ್ ಇನ್ನು ರಕ್ಷಿತ್ ಅವ್ರ ಬಗ್ಗೆ ಮಾತಾಡೋದಾದರೆ, ರಕ್ಷಿತ್ ಅವರು ನಿನ್ನೆ ಅಷ್ಟೆಲ್ಲ ಕಿರ್ಚಾಡುವಂತಹ ಅವಶ್ಯಕತೆನೇ ಇಲ್ಲ ಅಂತ ಅನ್ನಿಸ್ತಿತ್ತು. ಯಾಕೆ ಅಂದರೆ ಲೈಕ್ ಈ ಲೀಡರ್ಸ್ಗಳಿಗೆ ಏನು ಲೀಡರ್ಸ್ ಅಂತಂದರೆ ರಘು ಅವರಾಗಿರ್ಬೋದು, ರಿಷಾ ಆಗಿರ್ಬೋದು, ಅಥವಾ ಸೂರಜ್ ಅವ್ರಿಗೆ ಏನು ಒಂದು ಆಫರನ್ನು ಕೊಟ್ಟರು ಬಿಗ್ ಬಾಸ್ ಅವರು, ನೀವು ಫಿನಾಲೆ ಅಲ್ಲ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡ್ಬೋದು, ಬಟ್ ನಿಮ್ಮ ತಂಡದವ್ರು ಯಾರೂ ಸಹ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಅರ್ಹತೆಯನ್ನು ಪಡ್ಕೊಳ್ಳೋದಿಲ್ಲ ಅಂತ ಹೇಳಿ ಏನೊಂದು ಆಫರನ್ನು ಕೊಟ್ಟರು. ಅದನ್ನು ರಿಷಾ ಅವ್ರು ಒಪ್ಕೊಂಡ್ರು, ರಘು ಅವ್ರು ಒಪ್ಕೊಂಡ್ರು, ಸೂರಜ್ ಅವ್ರು ಒಪ್ಕೊಂಡಿರಲಿಲ್ಲ. ಆ್ಯಂಡ್ ರಿಷಾ ಅವ್ರ ಟೀಮ್ ಅವರು ಎಲ್ಲರೂ ಸಹ ಸುಮ್ಮನೆ ಇದ್ರು, ಯಾಕಂದರೆ ಅವ್ರಿಗೆ ಗೊತ್ತಿತ್ತು ಅವ್ರ ಹತ್ರ ಜಾಸ್ತಿ ಪಾಯಿಂಟ್ಸ್ ಅನ್ನೋದು ಇಲ್ಲ. ಸೊ ನಾವು ಹೇಗಿದ್ರೂ ಹೋಗೋದಿಲ್ಲ, ಅವಳಾದರೂ ಹೋಗಲಿ ಬಿಡು ಅನ್ನೋಂತಹ ಮನೋಭಾವನ ಇಟ್ಕೊಂಡು ಗಿಲ್ಲಿಯವರಾಗಿರ್ಬೋದು, ಧ್ರುವಂತ್ ಅವರಾಗಿರ್ಬೋದು, ಅಥವಾ ಕಾವ್ಯ ಅವರಾಗಿರ್ಬೋದು ಸ್ವಲ್ಪ ಸೈಲೆಂಟಾಗಿಯೇ ಇದ್ದರು. ಬಟ್ ರಕ್ಷಿತಾ ಅವ್ರು ಬಂದು ರಿಷಾ ಅವ್ರ ಮೇಲೆ ತುಂಬಾ ಕಿರ್ಚಾಡಿದ್ರು ಅಂತ ಅನ್ನಿಸ್ತು. ಅಲ್ಲಿ ಅವರು ಸ್ಟ್ಯಾಂಡ್ ತಗೊಳ್ಳುವಂತಹ ಅವಶ್ಯಕತೆನೇ ಇರಲಿಲ್ಲ, ಯಾಕಂದರೆ ಅವ್ರು ಇದ್ದಿದ್ದು ಸೂರಜ್ ಅವರ ಟೀಮಲ್ಲಿ. ಬಟ್ ಸ್ಟ್ಯಾಂಡ್ ತಗೊಳ್ಳುವಂತಹ ಅವಶ್ಯಕತೆನೇ ಇರಲಿಲ್ಲ ಅಷ್ಟೆಲ್ಲ ಕಿರ್ಚಾಡಿಕೊಂಡು. ಬಟ್ ಬೇಡವಾಗಿತ್ತೇನೋ ಅವ್ರು ನೆನ್ನೆ ಆಡಿದ ರೀತಿ ನೋಡಿ ಏನು ಅನ್ನಿಸ್ತು ಅಂತಂದರೆ ನನಗೆ, ಲೈಕ್ ಯಾವಾಗ ರಕ್ಷಿತಾ ಅವ್ರನ್ನ ಜಾಹ್ನವಿಯವರಾಗಿರ್ಬೋದು ಅಥವಾ ಅಶ್ವಿನಿ ಅವರಾಗಿರ್ಬೋದು ತುಂಬಾ ಇರಿಟೇಟ್ ಮಾಡ್ತಿದ್ರು, ಇವ್ರ ಪರ ರಕ್ಷಿತಾ ಅವ್ರ ಪರ ಗಿಲ್ಲಿಯವರು ಸ್ಟ್ಯಾಂಡ್ ತೊಗೊಂಡಾಗ ಹೇಗೆ ಗಿಲ್ಲಿಯವ್ರಿಗೆ ಕಿಚ್ಚನ ಚಪ್ಪಾಳೆ ಅನ್ನೋದು ಸಿಕ್ತು, ಸೊ ಅದೇ ರೀತಿ ನನಗೂ ಕೂಡ ಇದು ಪಾಸಿಟಿವ್ ಆಗ್ಬೋದು. ನಾನು ಇವಾಗ ಸ್ಟ್ಯಾಂಡ್ ತೊಗೊಂಡು ಮಾತಾಡಿದ್ರೆ ಪಾಸಿಟಿವ್ ಆಗ್ಬೋದು, ನನಗೊಂದು ಫುಟೇಜ್ ಅನ್ನೋದು ಸಿಗುತ್ತೆ, ಪಾಸಿಟಿವ್ ಫುಟೇಜ್ ಅನ್ನೋದು ನನಗೆ ಸಿಗುತ್ತೆ. ಸೊ ಕಿರ್ಚಾಡೋಣ ಅಂತ ಹೇಳಿ ಕಿರ್ಚಾಡ್ದಂಗೆ ಕಾಣಿಸ್ತು ರಕ್ಷಿತಾ ಅವ್ರನ್ನೇ, ಅವಶ್ಯಕತೆ ಇರಲಿಲ್ಲ ಆ ರೀತಿ ಕಿರ್ಚಾಡೋದಕ್ಕೆ. ಆ್ಯಂಡ್ ಇನ್ನು ಸೂರಜ್ ಅವ್ರದ್ದು ಕೂಡ ತುಂಬಾ ಸ್ಮಾರ್ಟ್ ಮೂವ್ ಆಗಿತ್ತು. ಲೈಕ್ ಅವರು ಪ್ರೋಮೋದಲ್ಲಿ ಅದನ್ನು ಬೇಡ ಅಂತ ಹೇಳಿದಾಗ ಎಸ್ ಕಂಟೆಸ್ಟೆಂಟ್ ಅವರ ಒಂದು ಟೀಮ್ ಮೆಂಬರ್ಸ್ಗೋಸ್ಕರ ಅವರು ಕ್ಯಾಪ್ಟನ್ನ ಟಾಸ್ಕ್ನ ಹಾಡೋದನ್ನು ಬಿಟ್ಟಿದ್ದಾರೆ, ಎಷ್ಟು ಒಳ್ಳೆಯವರು ಅನ್ನೋ ರೀತಿ ಕಾಣಿಸ್ಕೊಂಡ್ರು. ಬಟ್ ಅದನ್ನು ಎಪಿಸೋಡಲ್ಲಿ ನೋಡಿದಾಗ ನನಗನ್ಸಿದ್ದೇನು ಅಂತಂದರೆ ತುಂಬಾ ಸ್ಮಾರ್ಟ್ ಮೂವ್ ಇತ್ತು ಅವ್ರದ್ದು ಅಂತ ಅನ್ನಿಸ್ತು. ಯಾಕಂದರೆ ರಕ್ಷಿತಾ ಅವರು ಹೋಗಿ ಧನುಷ್ ಅವ್ರ ಹತ್ರ ಇದ್ದಂತಹ ಕಾಯಿನ್ಸ್ನೆಲ್ಲ ಕದ್ಕೊಂಡು ಬಂದಿದ್ರು. ಸೊ ಸೂರಜ್ ಅವರು ಈ ರೀತಿಯೂ ಥಿಂಕ್ ಮಾಡಿರ್ಬೋದಲ್ಲ, ನಮ್ಮ ಹತ್ರ ಹೆಚ್ಚಿಗೆ ಕಾಯಿನ್ಸ್ ಇದೆ, ಸೊ ನಾನು ಹೇಗಿದ್ರು ಈ ಟಾಸ್ಕಲ್ಲಿ ವಿನ್ ಆಗೇ ಆಗ್ತೀನಿ. ಸೊ ನೆಗೆಟಿವ್ ಆಗಿ ಹೋಗಿ ವಿನ್ ಆಗೋದಕ್ಕಿಂತ ಪಾಸಿಟಿವ್ ಆಗಿನೇ ಕಾಯಿನ್ಸ್ ಜಾಸ್ತಿ ಇರೋದ್ರಿಂದ, ಪಾಯಿಂಟ್ಸ್ ಜಾಸ್ತಿ ಇದೆ ಅಂತ ಹೇಳಿ ಪಾಯಿಂಟ್ಸ್ ಜಾಸ್ತಿ ಇರೋದ್ರಿಂದ ನಾನು ನನ್ನ ತಂಡದವ್ರನ್ನ ಹೇಗೆ ಪಾಯಿಂಟ್ಸ್ ಜಾಸ್ತಿ ಇರೋದ್ರಿಂದ ನಾನು ಹೇಗಿದ್ರೂ ವಿನ್ ಆಗೇ ಆಗ್ತೀನಿ. ಸೊ ನನ್ನ ಜೊತೆ ನನ್ನ ತಂಡದವ್ರನ್ನೂ ಸಹ ಕರ್ಕೊಂಡು ಹೋಗಿ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಣ ಅಂತ ಹೇಳಿ ಒಂದು ಸ್ಮಾರ್ಟ್ ಮೂವ್ ಮಾಡಿರ್ಬೋದು. ಇಲ್ಲಿ ಎಡವೇದು ಯಾರು ಅಂತಂದರೆ ರಘು ಅವ್ರಿಗೆ ಗೊತ್ತಿತ್ತು ಅವ್ರ ಹತ್ರ ತುಂಬ ಪಾಯಿಂಟ್ಸ್ಗಳಿದೆ ಅಂತ ಹೇಳಿ. ಸೊ ಹೇಗಿದ್ರೂ ನಾನು ವಿನ್ ಆಗೇ ಆಗ್ತೀನಿ ಅನ್ನುವಂತಹ ಒಂದು ಸಣ್ಣ ಕಾನ್ಫಿಡೆನ್ಸನ್ನು ಇಟ್ಕೊಂಡು ಅವರು ಅಲ್ಲಿ ಬಿಗ್ ಬಾಸ್ ಕೊಟ್ಟಂತಹ ಆಫರ್ನ ರಿಜೆಕ್ಟ್ ಮಾಡಿ ಅವರ ತಂಡದವ್ರನ್ನ ಎಲ್ಲರನ್ನೂ ಸಹ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಕರ್ಕೊಂಡು ಹೋಗಿದ್ದಿದ್ರೆ ಅವರು ಲೈಕ್ ನೆನ್ನೆನೇ ಎಪಿಸೋಡಲ್ಲಿ ಅವರು ಹೀರೋ ಆಗ್ತಿದ್ರು, ಅವರ ಒಂದು ಟೀಮ್ ಮೆಂಬರ್ಸ್ ಕಣ್ಣಿಗೆ ವಿಲನ್ ಆಗಿ ಕಾಣಿಸ್ತಿರ್ಲಿಲ್ಲ ಅವರು. ಸೊ ಆ ರೀತಿ ಒಂದು ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು. ಬಟ್ ಆ ರೀತಿ ಯೋಚನೆ ಮಾಡಿದಂತಹ ಸೂರಜ್ ಅವರು ಲೈಕ್ ನನ್ನ ಹತ್ರನೇ ಜಾಸ್ತಿ ಪಾಯಿಂಟ್ಸ್ ಇದೆ, ನನ್ನ ಟೀಮ್ ಮೆಂಬರ್ಸ್ ಎಲ್ಲ ಕ್ಯಾಪ್ಟನ್ಸಿ ಟಾಸ್ಕ್ ಆಡ್ಬೋದು ಅಂತ ಹೇಳಿ ಸೂರಜ್ ಅವರು ಯಾವಾಗ ಬಿಗ್ ಬಾಸ್ ಆಫರ್ನ ರಿಜೆಕ್ಟ್ ಮಾಡಿದ್ರು ಮನೇಲಿದ್ದಂತಹ ಅಷ್ಟು ಜನ ಕಂಟೆಸ್ಟೆಂಟ್ಗಳಿಗೆ ಖುಷಿ ಆಯಿತು. ಬಟ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿ ಅವರು ಅದನ್ನು ರಿಜೆಕ್ಟ್ ಮಾಡಿದ್ರು ಅನ್ನೋದು ಅವ್ರಿಗೆ ಅರ್ಥ ಆಯಿತೋ ಇಲ್ವೋ ಗೊತ್ತಿಲ್ಲ. ಬಟ್ ಒಂದೊಳ್ಳೆ ಸ್ಮಾರ್ಟ್ ಮೂವ್ ಸೂರಜ್ ಅವ್ರ ಕಡೆಯಿಂದ ಅಂತ ಹೇಳ್ಬೋದು. ಸೊ ನೆನ್ನೆ ಇಷ್ಟೆಲ್ಲ ಎಪಿಸೋಡಲ್ಲಿ ನಡೀತು ಫ್ರೆಂಡ್ಸ್. ಅಶ್ವಿನಿ ಅವ್ರ ಬಗ್ಗೆ ಆಗಿರ್ಬೋದು, ಕಾಕ್ರೋಚ್ ಸುದ್ದಿ ಅವ್ರು ಕೊಟ್ಟಂತಹ ಶೆಡೆ ಸ್ಟೇಟ್ಮೆಂಟ್ ಬಗ್ಗೆ ಆಗಿರ್ಬೋದು, ಅಥವಾ ಅಶ್ವಿನಿ ಅವ್ರು ಕೊಟ್ಟಂತಹ ಬಕೆಟ್ ಸ್ಟೇಟ್ಮೆಂಟ್ ಬಗ್ಗೆ ಆಗಿರ್ಬೋದು, ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಬಿಗ್ ಬಾಸ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಲವ್ ಯು ಆಲ್.